ಇದು ಐಸ್ ಆ್ಯಪಲ್. ನಮ್ಮೂರಲ್ಲಿ ಇದಕ್ಕೆ ಈರುವೋಲು ಅಂತ ಹೇಳ್ತೇವೆ ನೋಡಿ. ಇವಾಗ ಅದರ ಹೊರಗಿನ ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡಿ ತೊಗೊಂಡಿದ್ದೇನೆ. ಹಾಗೆ ಇದರ ಒಳಗಿನ ಬೊಂಡನ್ನು ಇವಾಗ ತೆಗೆದು ಒಂದು ಪ್ಲೇಟಿಗೆ ಹಾಕಿ ಆಮೇಲೆ ಅದರ ಹೊರಗಿನ ಸಿಪ್ಪೆನೆಲ್ಲ ತೆಗೆದು ನಾನು ರೆಡಿ ಮಾಡಿಕೊಳ್ತಾ ಇದ್ದೇನೆ. ಸಿಪ್ಪೆನೆಲ್ಲ ತೆಗೆದಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಬೇಕಾದಷ್ಟು ಸಕ್ಕರೆಯನ್ನು ಕೂಡ ಹಾಕಿ ಇದನ್ನು ನಾನು ನೈಸಾಗಿ ಗ್ರೈಂಡ್ ಮಾಡಿ ರೆಡಿ ಮಾಡ್ತೇನೆ. ನೋಡಿ, ಇವಾಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಅದೇ ರೀತಿ ಸಕ್ಕರೆ ಕೂಡ ಹಾಕಿದ್ದೆ. ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು. ಹಾಗೆ ಇವಾಗ ನೈಸಾಗಿ ಗ್ರೈಂಡ್ ಮಾಡಿ ಆಯಿತು. ಒಂದು ಗ್ಲಾಸ್ಗೆ ನಾನು ಐಸ್ ಕ್ಯೂಬ್ಸ್ ಹಾಕಿ ರೆಡಿ ಮಾಡಿದ್ದೇನೆ. ಹಾಗೆಯೇ ಇಲ್ಲಿ ಕಾಮಕಸ್ತೂರಿ ಬೀಜವನ್ನು ನೆನೆ ಹಾಕ್ತಾ ಇದ್ದೇನೆ. ನೋಡಿ, ಅದು ಕೂಡಲೇ ನೆನೆದು ಇಷ್ಟು ದೊಡ್ಡದಾಯಿತು. ಇವಾಗ ಕಾಮಕಸ್ತೂರಿ ಬೀಜವನ್ನು ಗ್ಲಾಸಿಗೆ ಹಾಕಿ ಅದರ ಮೇಲೆ ಗ್ರೈಂಡ್ ಮಾಡಿಟ್ಟಂಥ ಐಸ್ ಆ್ಯಪಲ್ ಇದ್ದು ಪಲ್ಪನ್ನು ಹಾಕ್ತೇನೆ. ಹಾಗೆ ಇವಾಗ ನೋಡಿ ಗ್ಲಾಸಲ್ಲಿ ಹಾಕಿ ಅದಕ್ಕೊಂದು ಸ್ಟ್ರಾ ಹಾಕಿ ನಾನಿಲ್ಲಿ ಟೇಸ್ಟ್ ನೋಡ್ತಾ ಇದ್ದೇನೆ. ತುಂಬಾ ಟೇಸ್ಟು, ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತ ಹೇಳ್ಬೋದು. ಸೂಪರ್